believer must protect, must check if mentally you are healthy or not. ಒಬ್ಬ ವಿಶ್ವಾಸಿಯಾದವನು ಮಾನಸಿಕವಾಗಿ ನೀವು ಆರೋಗ್ಯಕರವಾಗಿ ಇದ್ದೀರಾ ಇಲ್ವಾ ಅಂತ ನೀವು ಪರೀಕ್ಷಿಸಿಕೊಳ್ಳಬೇಕು. Hallelujah. Hallelujah. When we are defeated in mind, ನಮ್ಮ ಮನಸ್ಸಿನಲ್ಲಿ ನಾವು ಸೋತಿದ್ರೆ we cannot progress spiritually. ನಾವು ಆತ್ಮಿಕವಾಗಿ ಪ್ರಗತಿಯನ್ನು ನಾವು ಕಾಣುವುದಿಲ್ಲ. Hallelujah. Hallelujah. We cannot progress spiritually, or the spiritual things will not help us even for our physical progress. ನಾವು ಆತ್ಮಿಕವಾಗಿಯೂ ಪ್ರಗತಿಯನ್ನು ಕಾಣುವುದಿಲ್ಲ. ಆತ್ಮಿಕ ವಿಷಯಗಳು ದೈಹಿಕವಾಗಿ ನಾವು ಪ್ರಗತಿಯನ್ನು ಕಾಣದಂತೆ ಅದು ಮಾಡುತ್ತದೆ. This is an unseen battle. ಇದು ಒಂದು ಕಾಣದೇ ಇರುವಂತ ಒಂದು That's ಹೋರಾಟ. why we are so much, we are in a church all the time. ನಾವು ಅನೇಕ ಸಮಯ ಸಭೆಯಲ್ಲೇ ಕಾಲ ಕಳೆದ್ರೇನು, Years together we live in a church, ಎಷ್ಟೋ ವರ್ಷ ನಾವು ಸಭೆಯಲ್ಲಿ ಇದ್ರೇನು, but no progress in life. ಆದ್ರೆ ನಮ್ಮ ಆತ್ಮಿಕ ಜೀವಿತದಲ್ಲಿ ಪ್ರಗತಿನೇ ಇಲ್ಲ. No progress even in our physical life. ನಮ್ಮ ದೈಹಿಕ ಒಂದು ಜೀವಿತದಲ್ಲಿ ಸಹ ಪ್ರಗತಿ ಇಲ್ಲ. We're struggling, ನಾವು ಇನ್ನೂ ಒಂದು ಹೋರಾಟದಲ್ಲಿ wondering ಇದ್ದೇವೆ. why I don't have a breakthrough. ಯಾಕೆ ನನ್ನಲ್ಲಿ ಮಹತ್ವದ ತಿರುವುಗಳಾಗ್ತಾ ಇಲ್ಲ? Hallelujah. What are we supposed to do? ಆ ಒಂದು ಸಮಯದಲ್ಲಿ ನಾವು ಏನ್ ಮಾಡ್ಬೇಕು? How can I deal? ಇದನ್ನು ಹೇಗೆ ವಿವರಿಸುವುದು? You have to develop mental toughness. ನೀವು ಯಾವುದನ್ನು ಅಭಿವೃದ್ಧಿ ಪಡಿಸಿಕೊಳ್ಬೇಕಂತ ಹೇಳಿದ್ರೆ ಆ ಒಂದು ಮಾನಸಿಕ ಒಂದು ಬಲವನ್ನು ನೀವು ಅಭಿವೃದ್ಧಿ ಪಡಿಸಿಕೊಳ್ಬೇಕು. Hallelujah.